ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ಈ ಸಾಂಬಾರನ್ನ ಇಡ್ಲಿಗೂ ಸಹ ತಿನ್ಬೋದು ಅಥವಾ ಅನ್ನಕ್ಕೂ ಸಹ ತಿನ್ಬೋದು. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಈ ಸಾಂಬಾರು ಮಾಡೋದಕ್ಕೆ ನಾನು ಮೊದಲಿಗೆ ಇಲ್ಲಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಸೊಪ್ಪು ಇರುತ್ತೆ ಆ ಸೊಪ್ಪಲ್ಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಚಕ್ಕೊತ್ತ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನ ಇವಾಗ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋವಂತಹ ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬೇಳೆ ಏನು ನೆನೆಸ್ಕೊಂಡಿಲ್ಲ, ಸುಮ್ಮನೆ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಕಟ್ ಮಾಡ್ಕೊಂಡಿರೋಂತಹ ಸೊಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ 1.5 ಲೀಟರ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ 4ರಿಂದ 5 ವಿಷಲ್ನ ತೊಗೋಬೇಕು. ನೀಟಾಗಿ ಮೆತ್ತಗಾಗಬೇಕು ನಮಗೆ ಹಾಕ್ಕೊಂಡಿರೋಂತಹ ಬೇಳೆಗಳು. ಅದು ಕೂಗೋ ಅಷ್ಟರಲ್ಲಿ ಇಲ್ಲಿ ಮಸಾಲನ ರೆಡಿ ಮಾಡ್ಕೊಂಬಿಡೋಣ. ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 3ರಿಂದ 4 ಹುಳಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನು. ಇದು ಸ್ವಲ್ಪ ನೀರು ಬಿಡುತ್ತಲ್ವ, ಅದಕ್ಕೋಸ್ಕರ ಇದನ್ನು ನೀಟಾಗಿ ಹಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಾನು. ಹಾಗೆ ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೋಬೇಕಾಗುತ್ತೆ. ಅಚ್ಚ ಖಾರದ ಪುಡಿ 2 ಸ್ಪೂನು, ಹಾಗೆ 1.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಮನೇಲಿ ಮಾಡಿರೋದಾದರೂ ಹಾಕೋಬೋದು ಅಥವಾ ಅಂಗಡಿಯಿಂದ ತೊಗೊಂಬಂದಾದ್ರೂ ಸಹ ಹಾಕೋಬೋದು ಸಾಂಬಾರು ಪುಡಿನ. ಸಾಂಬಾರು ಪುಡಿ ಆದಮೇಲೆ ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಜೊತೆಗೆ ಇದು ನೀಟಾಗಿ ಬೆರಿಬೇಕು. ಅದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ಇದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಳು ಆಗೋಷ್ಟು ಕಾಯಿ ತುರಿಯಲ್ಲಿ 1/4 ಭಾಗ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಬೇಕಾಗಲ್ಲ ಈ ಸಾಂಬಾರಿಗೆ. ಹಾಗೆ ಇಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕಾಯಿ ತುರಿನ ನಾವೇನು ಟೊಮೆಟೊ ಹುರ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಇಷ್ಟೇ ಮಸಾಲ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ನೀವು ಇದನ್ನು ನೈಟ್ ಮಾಡಿಬಿಟ್ಟು ಮಾರನೇ ದಿನ ನೀವು ಇಡ್ಲಿ ಮಾಡ್ತೀನಿ ಅಂದರೆ ಅದಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನಾನು ಹಾಗೆ ಮಾಡಿರೋದು. ಇವತ್ತು ನೈಟಿಗೂ ಸಹ ರೈಸಿಗೆ ಆಗುತ್ತೆ, ಹಾಗೆ ನಾಳೆ ಬೆಳಗ್ಗೆ ಇಡ್ಲಿಗೆ ಹಾಕಿದ್ದೀನಿ, ಇಡ್ಲಿಗೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವೇನು ಹುರ್ಕೊಂಡಿದ್ದೀವಲ್ಲ ಬಾಣಲಿ, ಅದಕ್ಕೆ ಒಂದು ಸ್ವಲ್ಪ ನೀರು ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟೊಮೆಟೊಲ್ಲೂ ಸಹ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತಾಯಿದ್ದೀನಿ. ಹಾಕಿರೋಂತಹ ಅಚ್ಚ ಖಾರದ ಪುಡಿ ಕಲರು ಹಾಗೆ ಅರಿಶಿನ ಪುಡಿ ಕಲರು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಇದು ಇವಾಗ ಈ ಥರ ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇದು ನುಣ್ಣ ರುಬ್ಕೊಂಡು ತೊಗೊಂಬರೋ ಅಷ್ಟರಲ್ಲೇ ವಿಜಲು ಸಹ ಬಿಟ್ಟು ತಣ್ಣಗಾಗಿತ್ತು ಕುಕ್ಕರ್ ಲಿಡ್ನು ಸಹ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬೆಂದಿದೆ ಅಂತ. ಇದನ್ನು ಇವಾಗ ನೀಟಾಗಿ ಮಸ್ಕೊಂಬಿಡೋಣ. ಮಸಿದ್ರೆ ಸಾಂಬಾರು ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೋಡಿ ಇವಾಗ ನಾನು ಮಸ್ಕೊಂಡಿದ್ದೀನಿ. ಮಸ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ನಾನಿವತ್ತು ಕುಕ್ಕರಲ್ಲೇ ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಮಸಾಲೆ ಎಲ್ಲದನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಹಾಗೆ ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡಿ ಅಷ್ಟನ್ನ ನೀರನ್ನ ಸೇರಿಸ್ಕೊಂಬಿಡಿ. ಅದಾದ ನಂತರ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಈ ಮೇಲ್ಗಡೆ ಎಲ್ಲ ನೊರೆ ಬರ್ತಾ ಇದೆಯಲ್ಲ, ಅದು ಪೂರ್ತಿಯಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ, ಆವಾಗ ತುಂಬ ಟೇಸ್ಟ್ ಕೊಡುತ್ತೆ. ಇದು ಕುದಿಯೋ ಅಷ್ಟರಲ್ಲೇ ನಾನು ಪಕ್ಕದಲ್ಲಿ ಒಗ್ಗರಣೆನೂ ಸಹ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಬಾಣಲೆನ. ಅದಕ್ಕೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸಹ ಸಿಡಿದ ಮೇಲೆ ಇದಕ್ಕೆ ಒಂದು 4 ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಸಾಂಬಾರಿಗೆ ತರಕಾರಿ ಹಾಕಬೇಕು ಅನ್ನೋದಾದರೆ ನೀವು ಈ ಟೈಮಲ್ಲಿ ತರಕಾರಿನ ಬೇಯಿಸ್ಕೊಂಡು ಸಹ ಹಾಕೋಬಹುದು. ನಾನಿಲ್ಲಿ ತರಕಾರಿನ ಹಾಕ್ಕೊತಾ ಇಲ್ಲ, ಯಾಕಂದರೆ ನಾನು 2 ದಿನ ಇಟ್ಕೊಂಡು ತಿಂತಾ ಇರೋದ್ರಿಂದ ತರಕಾರಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ತರಕಾರಿನ ಏನು ಸೇರಿಸ್ಕೊಂಡಿಲ್ಲ. ಹಾಗೆ ಇಲ್ಲಿ ಇದಕ್ಕೆ ಇವಾಗ ಇಂಗನ್ನ ಸೇರಿಸ್ಕೊಂಡು ಒಗ್ಗರಣೆನ ಪ್ರಿಪೇರ್ ಮಾಡಿಕೊಂಡೆ. ಇವಾಗ ಕುದೀತಾ ಇರೋಂತಹ ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ರೈಸಿಗೂ ಹಾಗೆ ಇಡ್ಲಿಗೂ ಸಹ ಹೊಂದುವಂಥ ಸಾಂಬಾರು ರೆಡಿ ಆಯಿತು. ನೀವು ಇದನ್ನು ಸೊಪ್ಪು ಸಾಂಬಾರು ಅಂತನಾದರೂ ಕರಿಬೋದು. ನಾನು ಈ ಥರ ಸೊಪ್ಪು ಸಾಂಬಾರಲ್ಲಿ ಒಂದು 3-4 ಥರ ಮಾಡ್ಕೊತೀನಿ. ಇಡ್ಲಿ ಮಾಡಿದಾಗ ಈ ಥರ ಸಾಂಬಾರನ್ನ ಮಾಡ್ಕೊತೀನಿ. ಅವಾಗ ಅನ್ನಕ್ಕೂ ಸಹ ಆಗುತ್ತೆ, ಇಡ್ಲಿಗೂ ಸಹ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿರ್ತೀನಿ. ನಿಮ್ಗೇನಾದರೂ ಇಲ್ಲಿ ಹುಳಿ ಬೇಕು ಅಂದರೆ ಈ ಹಂತದಲ್ಲಿ ಹುಳಿನ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ನಾಟಿ ಟೊಮೆಟೊನ ಸೇರಿಸ್ಕೊಂಡಿರೋದ್ರಿಂದ ಇಲ್ಲೇನು
ಹುಳಿನ ಹಾಕೋತ ಇಲ್ಲ ನಾನು. ನೋಡಿ ಇಷ್ಟ ಆದರೆ ಸಾಂಬಾರು ರೆಡಿ ಆಯಿತು ಅಂತ. ನೋಡಿದ್ರಲ್ವ ಈ ಸೊಪ್ಪು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ. ನೀವು ಸಹ ಒಂದ್ಸರಿ ಮನೇಲಿ ಇಡ್ಲಿ ಮಾಡಿದಾಗ ಅಥವಾ ಅನ್ನಕ್ಕೆ ಈ ಥರ ಸಾಂಬಾರನ್ನ ಮಾಡ್ಕೊಂಡು ಟೇಸ್ಟ್ ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಹಾಗಿದ್ರೆ ನಾನು ಮಾಡಿರೋಂತಹ ಈ ಸಾಂಬಾರು ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.